ರವಿ, ಬನ್ನಿ ಭಾವ. ಏನೋ ಬರಿತಾ ಇದೆ? ಹೌದು. ಊಟ ಆಯ್ತೇನೋ? ಏನೋ ನಿಮ್ದು 5 ಅಚ್ಚುಕಟ್ಟಾಗ ಆಯ್ತು. ಡೆಲ್ಲಿ ನಿಂತವ್ರಿಗೆ ಈ ಊರು ಹಿಡಿಸೋ ಸ್ವಲ್ಪ ಕಷ್ಟ ಅಲ್ಲ? ಹಾಗೇನು ಇಲ್ವಲ್ಲ. ಮೈಸೂರ್ನ ಯಾರಾದ್ರೂ ಮರೆಯೋಕ್ಕಾಗುತ್ತಾ ಭಾವ? ಜಾಣ ಕಣೆಯ ಜಾಣ. ನೀ ಬಂದ್ ಕೆಲಸ ಮುಗಿತೇನಪ್ಪ? ಎಲ್ಲ ಮುಗಿಯುತ್ತೆ ಭಾವ. ಹಾಗಂದ್ಬಿಟ್ಟು ಎತ್ತಿನ ಅಂತ ಇಲ್ಲೇ ಇರಕ್ಕಾಗತ್ತೆ? ಅಲ್ಲಿ ನಿಮ್ಮ ಆಫೀಸ್ನವರು ನಿನ್ನ ಡಿಸ್ಮಿಸ್ ಮಾಡ್ಬಿಟ್ರೆ? ಏನ್ ನನ್ನ ಬಗ್ಗೆ ಎಷ್ಟೊಂದು ಮುತುವರ್ಜಿ ತಮಗೆ? ಹಾಗೇನಿಲ್ಲಪ್ಪ, ನೀ ನನ್ನ ಭಾವ ಇದಲ್ವೇ? ಥ್ಯಾಂಕ್ ಯು ಭಾವ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ತಕ್ಷಣ ಊರ್ಗೋಬೇಕು ಅಂತ ತಾನೇ? ನೋಡು, ಇಲ್ಲಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಡೆಲ್ಲಿಗೆ ಹೋಗೋದಕ್ಕೆ ರೈಲ್ವೆ ಟಿಕೆಟ್ ರಿಸರ್ವ್ ಮಾಡಿಸ್ಕೊಂಡೇ ಬಂದ್ಬಿಟ್ಟೆ. ಎಷ್ಟು ಬೇಗ ಈ ಪೀಡೆ ಈ ಮನೆಯಿಂದ ತೊಲಗಿದ್ರೆ ಸಾಕು ಅಂತ ತಾನೇ? ಹಾಗೇನಿಲ್ಲಪ್ಪ, ನಮ್ಮೇಲೆ ಪ್ರೀತಿಯಿಂದ ನೀನ್ ಕೆಲಸಕ್ಕೆ ಯಾಕೆ ತೊಂದರೆ ಮಾಡ್ಕೋಬೇಕು ಅಂತ ಅಷ್ಟೇ. ಅಯ್ಯೋ ಪಾಪ ಭಾವ, ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ ಗೊತ್ತಾ? ಈ ದೆಹಲಿ ನನಗೂ ಬೇಜಾರಾಗ್ಬಿಟ್ಟಿದೆ. ಆದಷ್ಟು ಬೇಗ ಆ ಕೆಲಸನ ರಿಸೈನ್ ಮಾಡಿ ಮೈಸೂರಿನಲ್ಲಿ ಯಾವ್ದಾದ್ರು ಒಂದು ಕೆಲಸ ಹುಡ್ಕೋಣ ಅಂತ ಕೆಲವು ಕಡೆಗಳಿಗೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಯಾಕಪ್ಪ? ಯಾಕೆಂದ್ರೆ ಈ ಮನೆ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಭಾವ. ನಮ್ಮಕ್ಕನ ಯಾರು ಸರಿಯಾಗಿ ನೋಡ್ಕೋತಾ ಇಲ್ಲ. ನಿಮ್ಮಕ್ಕ ನಾನ್ ಸರಿಯಾಗಿ ನೋಡ್ಕೊಳ್ತಾ ಇದ್ದೀನಲ್ಲ. ಅಷ್ಟು ಧೈರ್ಯ ಇದೆಯಾ ನಿಮಗೆ? ಹಾಗಂದ್ರೇನಿ, ನಾನು ಈ ಮನೆ ಯಜಮಾನ. ಯಾಕೆ ನಗ್ತಾ ಇದೆ? ತಗೊಳ್ಳಿ ಇದನ್ನ. ಏನ ಇದು ರೇಜರ್. ನೋಡಿದ್ರೆ ಗೊತ್ತಾಗುತ್ತೆ. ಇದರಿಂದ ನಿಮ್ ಮೂಗಿನ ಕೆಳಗಿರೋ ಮೀಸೆನ ಬೋಳ್ಸಿ ನಮ್ಮ ಅಕ್ಕನ ಮೂಗಿನ ಕೆಳಗೆ ಅಂಟಿಸಿ ಈ ಮನೆಗೆ ನಿಜವಾದ ಯಜಮಾನ ನೀವ ನಮ್ಮ ಅಕ್ಕನ ಅನ್ನೋದು ನನಗೆ ಡೆಫಿನೆಟ್ ಆಗ್ಲಿ. ಏನೇ ಇದು ಹುಡುಗಾಟ? ಭಾವ, ನೀವು ಈ ಕೈಲಾಸಂರವ್ರದ್ದು ಅಮ್ಮ ಅವರ ಗಂಡ ನಾಟಕ ನೋಡಿದಿರಾ? ನೋಡಿದೀನಿ. ಅದರಲ್ಲಿ ಇದೇ ತರ ಒಂದು ಸಿಚುಯೇಷನ್ ಬರುತ್ತೆ. ಮೀಸೆ ಸಿಚುಯೇಷನ್ ಜ್ಞಾಪಕ ಇದೆ ತಾನೇ? ಅದನ್ನ ನಿಮಗೆ ಜ್ಞಾಪಿಸ್ತೆ. ತಗೊಳ್ಳಿ, ಇಟ್ಕೊಳ್ಳಿ, ತಗೊಳ್ಳಿ. ನೀವು ಒಬ್ಬ ಗಂಡಸು ಅನ್ನೋದನ್ನ ಮರಿಬೇಡಿ. ನಿಮ್ಮ ಅಕ್ಕ ಭಾವ ಮನೇಲಿಲ್ವಾ? ಕಾಂಪೌಂಡ್ ಹಾರ್ ಬರ್ತೀನಿ. ಬನ್ನಿ ಬನ್ನಿ, ನಮ್ಮ ಅಕ್ಕ ಒಂದೇ ಹಿಡ್ಕೊಂಡು ಸಿದ್ಧವಾಗಿದ್ದಾಳೆ. ಯಾಕೆ? ನಿಮ್ ಸೊಂಟ ಮುರಿಯೋಕೆ. ಸೊಂಟ ಮುರಿಯೋಕೆ? ಏನಾಯ್ತು? ನಿಮ್ ಸೋಪಿಂದ ಆಗಿರೋ ಗತಿ ನೋಡ್ರಿ. ಇದು ನನ್ನ ನೀಲಿ ಸೀರೆ. ನಾನು ಎಷ್ಟು ಆಸೆ ಪಟ್ಟು ತಗೊಂಡಿದ್ದೆ ಗೊತ್ತಾ? ಹೀಗಾಗಿದೆ ನೋಡಿ. ಇದು ನಮ್ಮ ಅಕ್ಕನ ಹಂಟಿ ಸೀರೆ. ಇದಕ್ಕೆ ಬಂದಿರೋ ಗತಿ ನೋಡಿ. ಇದು ನಮ್ಮ ಬಾಬನ್ ಬ್ಲಾಕ್ ಶರ್ಟ್. ಹೇಗಾಗಿದೆ ನೋಡಿ. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ರೆ. ನಾನು ಕಂಡು ಹಿಡಿದಿದ್ದ ಸೋಪು ಕಲರ್ ಬಟ್ಟೆಗಳಿಗೆಲ್ಲ, ಬಿಳಿ ಬಟ್ಟೆಗೆ. ಅಯ್ಯೋ, ಏನ್ರಿ ನೀವು ಆಡ್ತಿರೋ ಮಾತು ನೋಡಿ. ಮರ್ಯಾದೆಯಾಗಿ ನಮ್ ಸೀರೆಗಳಿಗೆಲ್ಲ ಒರಿಜಿನಲ್ ಬಣ್ಣ ಹಾಕೊಟ್ರೆ ಸರಿ. ಇಲ್ದೆ ಹೋದ್ರೆ ನಾನು ನಿಮ್ಮ ಸುಮ್ಮನೆ ಬಿಡೋದಿಲ್ಲ. ಸೊಂಟ ಮುರಿದು ಬಿಡ್ತೀನಿ. ಉಷಾದೇವ್ರೆ, ಕೂಗಾಡಬೇಡಿ, ನಾಲ್ಕು ಮನೆ ಕೇಳಿಸುತ್ತೆ. ಟೈಮ್ ಕೊಡಿ, ಇನ್ನೊಂದು ಸೋಪ್ ಕಂಡು ಹಿಡಿತೇನೆ. ಏನೋ ಅದನ್ನ ಹಾಕಿ ಬಟ್ಟೆ ಹೋಗಿದ್ರೆ ಎಂಥ ಬಿಳಿ ಬಟ್ಟೆನು ಕಲರ್ ಬಂದ್ಬಿಡ್ಬೇಕು. ಹೀಗೆಲ್ಲ ಮಾತಾಡೋಕೆ ನಿಮಗೆ ನಾಚಿಕೆ ಆಗಲ್ಲ? ಅಯ್ಯೋ, ನಾಚಿಕೆ ಅಂತದ್ದು. ಒಂದ್ ಕೆಲಸ ಮಾಡಿ, ಫಸ್ಟ್ ಕ್ಲಾಸ್ ಆಗಿರೋ ಹೊಸ ಸೀರೆ ತಂದು ಕೊಡ್ತೀನಿ. ಕೂಗಾಡಿ ನನ್ನ ಮಾನ ಕಳಿಬೇಡಿ. ಮಾನ ಬೇರೆ ಕೇಳ್ ನಿಮ್ಗೆ. ಏ ವೇದ, ನೋಡು, ಇವತ್ತಿಂದ ಇವ್ರ ಜೊತೆ ಮಾತಾಡಿದ್ ಕಂಡ್ರೆ ನೀನ್ ಸುಮ್ಮನೆ ಬಿಡೋದಿಲ್ಲ. ಬಾರೆ ಒಳಗೆ. ಉಷಾದೇವ್ರೆ, ವೇದ, ವೇದ. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ, ಹೊಸ ಬಾಳನು. ಮನೇಲಿ ಯಾರು ಇಲ್ಲ, ಎಲ್ರು ಸಿನಿಮಾಕ್ ಹೋಗಿದ್ದಾರೆ. ಸಿನಿಮಾಕ್ ಹೋಗಿದ್ದಾರೆ? ನೀನೊಬ್ಳೆ ಇದೆಯಾ? ಮತ್ತೆ ನೀನ್ ಯಾಕೆ ಹೋಗ್ಲಿಲ್ಲ? ಒಬ್ಳೆ ಇರೋದು ಬೇಜಾರಾಗ್ಲಿಲ್ಲ ನಿನಗೆ? ಯಾಕೆ ಮೌನವಾಗಿದೀಯ? ಅಲ್ಲೇ ನಿನ್ ಇಷ್ಟಾರ್ಥ ಎಲ್ಲ ನೆರವೇರ್ತಲ್ಲ. ಮುಖ ಯಾಕೆ ಇನ್ನೂ ಹರಳೆಣ್ಣೆ ಕುಡಿದು ಹಾಗಿದೆ. ಓಹೋ, ನಿನಗೆ ಹಿತವಾಗಿ ಮಾತಾಡೋದನ್ನ ಕೇಳಿ ಅಭ್ಯಾಸ ಇಲ್ಲ ಅಂತ ಕಾಣುತ್ತೆ. ನಮ್ಮ ಅಕ್ಕನ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರೇನೆ ನೀನ್ ಬಾಯ್ ಬಿಡೋದು ಅಲ್ಲ? ಏನ್ ಮಾಡ್ಲಿ, ನನಗ ಆತರ ಮಾತಾಡಿಸಿ ಅಭ್ಯಾಸ ಇಲ್ವಲ್ಲ. ನೀನ್ ಹೀಗೆ ಮೌನವಾಗಿದ್ದರೆ ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥವಾಗೋದಿಲ್ಲ. ಆಗ್ದೇನೆ ಇಷ್ಟು ಉದ್ಧಾರ ಮಾಡಿದ್ರಲ್ಲ, ಅದ್ ಸಾಲ್ದೇನು? ಗುಡ್ ಗುಡ್. ಅಮ್ಮ ಅವ್ರು ಮಾತಾಡೋಕ್ಕೂ ಬರುತ್ತೆ. ಕಂಟಿನ್ಯೂ ಕಂಟಿನ್ಯೂ ಪ್ಲೀಸ್, ಕಂಟಿನ್ಯೂ. ಏನ್ರಿ, ನಾನೇನ್ ತಪ್ಪು ಮಾಡಿದೆ? ಯಾಕೆ ನನ್ ಮೇಲೆ ಹೀಗೆ ದ್ವೇಷ ಸಾಧಿಸ್ತಾ ಇದ್ದೀರಾ? ನೀವ್ ವಿದ್ಯಾವಂತರು, ತಿಳುವಳಿಕಿರೋರು, ಸುಸಂಸ್ಕೃತರು, 10 ಊರು ತಿರುಗಿರೋರು, 10 ಜನನ ನೋಡಿರೋರು. ನನ್ನಂತವಳಿಗೆ
ನೀವು ದಾರಿ ತೋರಿಸ್ಬೇಕು. ಅದನ್ ಬಿಟ್ಟು ಹೀಗ್ ಮಾತಿನಿಟ್ಟಿಲಿ ಚುಚ್ಚಿ ಚುಚ್ಚಿ ನೋಯಿಸ್ತಾ ಇದ್ದೀರಲ್ಲ, ಇದರಲ್ಲಿ ನಿಮ್ಗೆ ಏನ್ ಸಂತೋಷ ಸಿಗುತ್ತೆ? ನಾನ್ ನೋಯಿಸ್ತಾ ಇದ್ದೀನ? ಇನ್ನೇನು, ಹಾಲು ಕುಡಿದು ನೀರ್ ಬೆರೆಸ್ತೀನಿ ಅಂದ್ರಿ, ಬಟ್ಟೆ ಹರಿದು ಅನ್ಯಾಯ ಮಾಡ್ತೀನಿ ಅಂದ್ರಿ, ಅನಿಷ್ಟ ಮುಖನ ಯಾಕೆ ನೋಡ್ಬೇಕು ಅಂದ್ರಿ. ಇನ್ನೀಗ ಏನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ನೀನ್ ನೋಡ್ತಾ ಇದ್ದೆ ನಿಜವಾಗ್ಲೂ ನನಗೆ ಬಹಳ ಸಂಕಟ ಆಗ್ತಾ ಇದೆ. ನಿನಗೆ ನನ್ನವ್ರು ಯಾರು, ತನ್ನವ್ರು ಯಾರು, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀಯ. ಹೌದು, ನನ್ಗೆ ಯಾವ ಶಕ್ತಿನೂ ಇಲ್ಲ. ನನ್ ಬುದ್ಧಿ ಇಲ್ದಿರೋಳು ಅವಿವೇಕಿ. ನನ್ನ ಹತ್ರ ನಿಮ್ಗೇನ್ ಮಾತು? ನಾನು ಹೊರಗಡೆ ಹೋಗ್ತೀನಿ. ಚಿಕ್ಕಮ್ಮ ಬಂದ್ಮೇಲೆ ಒಳಗಡೆ ಬರ್ತೀನಿ. ಸ್ವಲ್ಪ 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 ಇರು. ಮನೆಯಿಂದ ಹೊರಗೆ ಹೋಗ್ಬೇಕಾದವಳು ನೀನಲ್ಲ, ನಾನು. ನೀನೀ ಮನೆ ಮಗಳು. ನಮ್ಮಕ್ಕನಿಗಿಂತಲೂ ಹೆಚ್ಚಿನ ಸ್ವಾತಂತ್ರ್ಯ ಈ ಮನೆಯಲ್ಲಿ ನಿನಗಿದೆ. ನೀನ್ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟು ತೊಂದರೆ ನೀನು ಪಡ್ಬೇಕಾಗಿರ್ಲಿಲ್ಲ. ನಿಮ್ಮ ಅಪ್ಪನಿಗೆ ಅದು ಅರ್ಥವಾಗ್ಲಿಲ್ಲ ಅಂದ್ಮೇಲೆ ನಿನಗೆ ಹೇಗೆ ಗೊತ್ತಾಗ್ಬೇಕು? ಈ ಮನೇಲಿ ನಿನಗಾಗ್ತಾ ಇರೋ ಅನ್ಯಾಯನ ನೋಡಿದೆ, ಹೇಗೆ ಸರಿಪಡಿಸೋದು ಅಂತ ಯೋಚನೆ ಮಾಡಿದೆ. ಕೊನೆಗೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ನಾನು ನಮ್ಮ ಅಕ್ಕನಂತಾನೆ ನಡ್ಕೊಳ್ಳದೆ ಹೋಗಿದ್ರೆ ನಿನಗೆ ಕೊಳೆ ಬಟ್ಟೆಗಳನ್ನ ಒಗೆಯೋದು ತಪ್ತಾ ಇರ್ಲಿಲ್ಲ, ಚಳಿಲಿ ನಡುಗು ತಪ್ತಾ ಇರ್ಲಿಲ್ಲ, ನಿನ್ನಿಷ್ಟದಾಗ ಕಾಲೇಜ್ಗೆ ಹೋಗೋದಕ್ಕೆ ನಿನ್ ಕೈನಲ್ಲಿ ಸಾಧ್ಯವೂ ಆಗ್ತಾ ಇರ್ಲಿಲ್ಲ. ನಾಳೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಹೋಗೋದಕ್ಕಿಂತ ಮುಂಚೆ ನೀನ್ ಹೇಗೆ ಮಾತಾಡ್ತೀಯ, ನಿನ್ನ ಧ್ವನಿ ಹೇಗಿರುತ್ತೆ ಕೇಳ್ಬೇಕು ಅಂತ ಆಸೆ ಇತ್ತು. ಇವತ್ತು ಕೇಳಿದೆ, ಬಹಳ ಚೆನ್ನಾಗಿತ್ತು, ತೃಪ್ತಿ ಆಯ್ತು. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಗುಡ್ ಲಕ್. ನಮ್ ಸ್ಕೂಲ್ ನಲ್ಲಿ ಏನ್ರ ತಪ್ಪು ಮಾಡಿದ್ರೆ ಬೆಂಚ್ ಮೇಲೆ ನಿಲ್ಲಿಸ್ತಾರೆ. ಈ ತರ ತಳ್ಕಳ್ಕಾಗ್ ನಿಲ್ಸಲ್ಲ. ಯಾಕೆ? ಮನೇಲಿ ಏನ್ರ ತಪ್ಪು ಮಾಡಿದ್ಯಾ? ಅಮ್ಮ ಪನಿಷ್ಮೆಂಟ್ ಕೊಟ್ಟಿದ್ದಾಳ? ನಿಮ್ಮಮ್ಮ ನನಗೇನು ಪನಿಷ್ಮೆಂಟ್ ಕೊಡೋದಿಲ್ಲ. ನಿಮ್ಮ ಅಕ್ಕ ಇದ್ರಲ್ಲ ಒತ್ಸಲ, ಅವಳು ಕೊಡ್ತಾಳೆ. ನಮ್ಮಮ್ಮ ಒತ್ಸಲಕ್ಕ ನೋಡಿದ್ರೆ ಯಾವಾಗ್ಲೂ ಸಿಡಿ ಸಿಡಿ ಅಂತಾಳೆ. ಯಾಕೆ ಮಾವ? ಯಾಕೆಂದ್ರೆ ನಿಮ್ಮ ಅಕ್ಕನಿಗೆ ಧೈರ್ಯ ಸಾಲದು ಕಣಪ್ಪ, ಬೆದರ್ಕೊಟ್ಟು ಅವಳು. ಅದಕ್ಕೆ ಒತ್ಸಲಕ್ಕ ಮಾಡ ಹೇಗ್ ನಿಂತಿದೆ? ಅಕ್ಕ ನಾನು ಬರ್ತೀನಿ. ಚಿಕ್ಕಮ್ಮ, ನಾನು ಕಾಲೇಜ್ ಹೋಗಿ ಬರ್ತೀನಿ. ಒತ್ಸಲ ಒಂದ್ ನಿಮಿಷ ಇರು, ನಾನು ಎಡ್ತು ತಿನ್ಬಿಟ್ಟು ನಿನ್ ಜೊತೆಲೆ ಬರ್ತೀನಿ. ಇಲ್ಲಮ್ಮ, ನಿನ್ ಬೇರೆ ಮನೆಗೆ ಹೋಗಿ ನೋಟ್ಸ್ ತಗೊಂಡು ಹೋಗ್ಬೇಕು. ಪ್ಲೀಸ್ ಪ್ಲೀಸ್ ಪ್ಲೀಸ್, ಹೋಗು ಹೋಗು. ಬರ್ತೀನಿ ಚಿಕ್ಕಮ್ಮ. ಅಂತೂ ನೀನಿರೋ ಅಷ್ಟು ದಿವಸ ಈ ಮನೆಯೆಲ್ಲ ನಗ್ನಗ್ತಾ ಸಂತೋಷವಾಗಿತ್ತು ರವಿ. ಹೌದಾಕ? ಪುಟ್ಟು, ಭಾವ ನೀವು ತಗೊಂಡಿರಲ್ಲ ಬಾಕ್ಸ್ ಇಲ್ಲಿ ಕೊಡಿ. ಪರವಾಗಿಲ್ಲ ಪರವಾಗಿಲ್ಲ, ಎಷ್ಟೇ ಆಗ್ಲಿ ನೀನ್ ನನ್ನ ಬ್ರದರ್ ಇಲ್ಲ, ನಮ್ಮನೆ ಹುಡುಗ ಇದ್ದಾಗಪ್ಪ. ನಿಮ್ ಸಂತೋಷ ಭಾವ. ಅಕ್ಕ ನಾನೇನ್ ಬರ್ಲಾ? ಮತ್ತೆ ಯಾವಾಗ ಬರ್ತೀಯಪ್ಪ? ನಾನಾ ಭಾವನ ಬುದ್ಧಿ ಬಂದಾಗ. ಅದು ಈ ಜನ್ಮದಲ್ಲಿ ಬರುತ್ತೆ ಮಾವ. ನೀನೇನಾದ್ರೂ ಬರ್ದೇ ಇದ್ರೆ ನಾನೇ ಡೆಲ್ಲಿಗೆ ಬಂದ್ಬಿಡ್ತೀನಿ. ಮಾವ ಅವಳ ಡೆಲ್ಲಿಗೆ ಕರ್ಕೊಂಡು ಹೋಗೋಣ. ಅವಳು ಬಜಾರಿ, ನನ್ನೇ ಕರ್ಕೊಂಡು ಹೋಗು. ಯಾರೋ ಬಜಾರಿ? ನೀನ್ಯಾಕೆ ಅವನ ಜೊತೆ ಕಿತ್ತಾಡ್ತೀಯ? ನೀವಿಬ್ರು ಜಗಳಾಡ್ತಾ ಇರೋ ಒಂಥರ ತಮಾಷೆಗಿರುತ್ತೆ ನೋಡೋದಕ್ಕೆ. ಆಗ್ಲಪ್ಪ, ನೆಕ್ಸ್ಟ್ ಟೈಮ್ ನಾನು ದಸರಾ ಬರ್ತೀನಲ್ಲಯ್ಯ, ಆಗ ನಿನ್ನ ನಾಗವೇಣಿನ ಇಬ್ಬರನ್ನೂ ಕರ್ಕೊಂಡು ಹೋಗ್ತೀನಿ. ರವಿ ರೈಲು ಹೊತ್ತಾಯ್ತು. ನೀವ್ಯಾಕ್ರಿ ಹೀಗಾಡ್ತೀರಾ? ಹಿಂಗ್ ತಿಂದವ್ರಾಗೆ. ಟ್ರೈನ್ ಮಿಸ್ ಆಗಿ ಹೋಗುತ್ತಲ್ಲ ಅಂತ. ಮಿಸ್ ಆದ್ರೆ ನಾಳೆ ಹೋಗ್ತಾನೆ. ನಾಳೆ ಭಾವ, ನಾಳೆ ದಿನ ಚೆನ್ನಾಗಿರುತ್ತಾ? ಇರ್ಬೋದು ನೋಡು, ನಾಳೆ ಇಲ್ಲದೆ ಹೋದ್ರೆ ನಾಡಿದ್ದು ಹೋಗು, ಇನ್ನು 8 ದಿನ ಬಿಟ್ಕೊಂಡು ಹೋಗು. ನಾನೇನ್ ಬೇಡ ಅಂತ. ನನಗ್ ಗೊತ್ತಿಲ್ವೇ ನಿಮ್ ಗುಣ ಭಾವ. ನೀವಿರೋಂದು ನಾನಿರೋದಿಲ್ಲ. ನಾನು ಮರ್ತ್ನ? ಏನಪ್ಪಾ, ಏನು ಹುಡುಕ್ತಾ ಇದೀಯಾ? ಏನೋ ಮರ್ತಾಗಿತ್ತು. ಏನ್ ಮರ್ತಿದ್ದೀನಿ? ಏನಿಲ್ಲಲ್ಲ. ಏನಿಲ್ಲ ಏನಿಲ್ಲ. ಅಕ್ಕ,
ನಾನ್ ಬರ್ಲಾ ಹಾ. ನಾಗಮಣಿ ಬರ್ಲಾ ಹಾ. ಪುಟ್ಟು ಬರ್ಲಾ ನಾನು ಅಲ್ಲಿ ತನಕ ಬರ್ತೀನಿ. ಅಲ್ಲಿ ತನಕ ಬರ್ತೀಯ ಬಾ. ನಾ ಡೆಲ್ಲಿನಾಗ ಬೇಗ ಬಂದು ಕರ್ಕೊಂಡೋಗು ಮಾಮ. ಗುಡ್ ಮಾರ್ನಿಂಗ್ ಸರ್. ಏನ್ರಿ ನಿಮ್ಗೆ ತಲೆ ಇದೆಯೇನ್ರಿ? ಇದನ್ನೇನು ಆಫೀಸ್ ಅನ್ಕೊಂಡ್ರು ತರಕಾರಿ ಮಾರ್ಕೆಟ್ ಅನ್ಕೊಂಡ್ರು? ತರಕಾರಿ ಮಾರ್ಕೆಟ್ ಆಗಿದ್ದು ಕೈನಲ್ಲಿ ಬುಟ್ಟಿನೋ ಬ್ಯಾಗ್ನೋ ಹಿಡ್ಕೊಂಡು ಬರ್ತಿದ್ದೆ. ಶಟ, ನಿಮ್ಗೆ ಲೀವ್ ಸ್ಯಾಂಕ್ಷನ್ ಮಾಡಿದ್ದೆಷ್ಟು? ನೀವು ಬರ್ತಿರೋದು ಯಾವಾಗ? ನಿಮ್ಗೇನೇ ಜವಾಬ್ದಾರಿ ಇದೆಯೇನ್ರಿ? ಸರ್ ನಾನು ಊರಿಗೆ ಹೋಗಿದ್ದ ಅಪರೂಪ. ನನಗೂ ಮನೆ ಮಠ ಬಂಧು ಬಳಗ ಅಂತ ಎಷ್ಟೋ ತಾಪತ್ರೆಗಳಿರುತ್ತೆ. ಸ್ವಲ್ಪ ಲೇಟ್ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಡೋಂಟ್ ವರಿ ಸರ್, ಓವರ್ ಟೈಮ್ ಅದು ವರ್ಕ್ ಮಾಡಿ ಕೆಲಸ ಮುಗಿಸ್ಬಿಡ್ತೀನಿ. ನೋ ದಿಸ್ ದ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಹೀಗೆ ಮಾಡಿದ್ರೆ ನೀವು ಕೆಲಸ ಕಳ್ಕೋಬೇಕಾಗತ್ತೆ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ಹತ್ತಿರೋಡು ಮೈ ಮೇಲೆ ಪ್ರಜ್ಞೆ ಇದೆ, ಗೂಳಿ ಮುಂಡೆ ಅದು ಏನ ಮರವೇ ಆ? ಬಾಸ್ ತುಂಬಾ ಗರ್ಮ. ಏನಿಲ್ಲ, ಸಂತೋಷ ಮಾತಾಡ್ಸಿದ್ರು. ಏನಂದ್ರು? ಏನಂತಾರ, ಊರ್ ಹೋಗಿದ್ನಲ್ಲ, ಲೇಟ್ ಆಗಿ ಬಂದಲ್ಲ, ರಾತ್ರಿ ಡಿನ್ನರ್ಗೆ ಇನ್ವೈಟ್ ಮಾಡಿದಾರೆ ನನಗೆ. ರವಿ, ನೀನ್ ಊರ್ಗ್ ಹೋದ್ ಮಾರೇ ದಿವಸನೇ ನಿನ್ಗೆ ಟಿವಿ ಸ್ಟೇಷನ್ ಇಂದ ಒಂದು ಲೆಟರ್ ಬಂದಿದೆ. ಇನ್ನೊಂದು ಗಂಟೆಲ್ಲ ನಾನು ಇರ್ಬೇಕು. ಸಾಂಗ್ ರೆಕಾರ್ಡಿಂಗ್ ಇದೆ. ಮತ್ತೆ ಆ ಬಾಸನ್ ಪರ್ಮಿಷನ್ ಕೇಳಕ್ ಹೋದ್ರೆ ಬೊಂಬಡ ಬಜಾಯಿಸ್ತಾರೆ. ಏನ್ ಮಾಡ್ಲಿ? ಕೆಲಸ ಮಾಡ್ತೀಯಾ? ಬಾಸ್ ಏನಾದ್ರೂ ಕೇಳಿದ್ರೆ ಸೇಲ್ಸ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿದ್ದಾನೆ ಅಂತ ಹೇಳು. ನಾನ್ ಮ್ಯಾನೇಜ್ ಮಾಡ್ತೀನಿ, ಹೋಗಿ. ಬರ್ಲಾ? ಸೇಲ್ಸ್ ಟ್ಯಾಕ್ಸ್ ಆಫೀಸ್, ಸೇಲ್ಸ್ ಟ್ಯಾಕ್ಸ್ ಆಫೀಸ್, ಏನ್ರವೇ? ಸೇಲ್ಸ್ ಟ್ಯಾಕ್ಸ್ ಆಫೀಸ್. ಸರಿ. ವಂಡರ್ಫುಲ್. ಎಷ್ಟು ಚೆನ್ನಾಗಿ ಹಾಡ್ತಾರಲ್ವಾ ಡ್ಯಾಡಿ ಇವರು? ಎಸ್ ತುಂಬಾ ಚೆನ್ನಾಗಿ ಹಾಡ್ತಾರೆ. ನೋಡೋಕು ತುಂಬಾ ಸ್ಮಾರ್ಟ್. ಎಸ್ ಈಸ್ ಟೂ ಸ್ಮಾರ್ಟ್. ತುಂಬಾ ಚೂಟಿ. ನಿಮ್ಗೆ ಯಾಕೆ ಗೊತ್ತು? ಇದೇನಮ್ಮ ಹೀಗೆ ಕೇಳ್ತೀಯಾ? ಅವ್ರು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋದು. ಯು ಆರ್ ವೆರಿ ಲಕ್ಕಿ ಡ್ಯಾಡಿ. ಲಕ್ಕಿ ಅದ್ಯಾಕಮ್ಮ? ಇಷ್ಟು ಚೆನ್ನಾಗಿ ಹಾಡೋರ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ. ಅವನು ಲಕ್ಕಿನೇ, ನನ್ನಂತ ಬಾಸ್ ಕೈ ಕೇಳಿ ಕೆಲಸ ಮಾಡೋದಕ್ಕೆ. ನಿಮ್ ಜಾಗದಲ್ಲಿ ನಾನು ಇದ್ದಿದ್ದೇನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಿದ್ದೆ? ಡೈಲಿ ಮುಂದೆ ಕುತ್ಕೊಂಡು 2 ಹಾಡು ಹೇಳಿಸ್ತಿದ್ದೆ. ಅವಾಗ ಇದು ಆಫೀಸ್ ಆಗ್ತಿರ್ಲಿಲ್ಲ, ಗಾಯನ ಸಮಾಜ ಆಗ್ತಿತ್ತು. ರಿಯಲಿ ಆರ್ ಫನ್ನಿ ಡ್ಯಾಡಿ. ಹಾಯ್, ಹಲೋ, ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀವು ಮಿಸ್ ರವಿ ಅಲ್ಲ? ಹೌದು ಮೊನ್ನೆ ಟಿವಿನಲ್ಲಿ ಹಾಡಿದ್ದು ನೀವೇ ತಾನೆ? ಹೌದು, ನಾನು. ನನ್ ಲತಾ ಅಂತ. ಆಹಾ. ನಿಮ್ ಚಾನ್. ವೆರಿ ಗ್ಲಾಡ್. ಮಾರ್ವೆಲಸ್, ವಂಡರ್ಫುಲ್. ಎಷ್ಟು ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು. ನೀವೇ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಿ. ನಾವು ಕನ್ನಡದವ್ರೆ, ಹಾ, ಹಾ. ಇಲ್ಲೇ ಸೆಟ್ಲ್ ಆಗಿದ್ದೀವಿ. ಹಾ. ನೀವೆಲ್ಲಿದ್ದೀರಾ? ಇಲ್ಲೇ ಫ್ರೆಂಡ್ಸ್ ಕಾಲಲ್ಲಿ ನಾನು ರೂಮ್ ಮಾಡ್ಕೊಂಡಿದ್ದೀನಿ. ಒಬ್ರೇನಾ? ಸದ್ಯಕ್ಕೆ ನಾನೊಬ್ಬನೇ. ಏನ್ ಡೈಲಿ ಜಾಗಿಂಗ್ ಬರ್ತಾ ಇದ್ದೀರಾ? ಹೌದು. ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡೋಣ. ಬನ್ನಿ. ನೀವು ಟಿವಿ ಸ್ಟೇಷನ್ ಅಲ್ಲೇ ವರ್ಕ್ ಮಾಡ್ತಿದ್ದೀರಾ? ಇಲ್ಲ, ಮತ್ತೆಲ್ಲಿ? ಇಲ್ಲೇ ಒಂದು ಕಂಪನಿನಲ್ಲಿ ಕ್ಲರ್ಕ್ ಆಗಿದ್ದೀನಿ. ಯಾವ ಕಂಪ್ನಿ? ಶರ್ಮಾನ್ ಕಂಪನಿ. ಶರ್ಮಾನ್ ಕಂಪ್ನಿನಾ? ಹೌದು. ಅದು ಒಳ್ಳೆ ಆಫೀಸಾ? ಆಫೀಸೇನೋ ಒಳ್ಳೇದೇ, ಆದ್ರೆ ನಮ್ಮ ಬಾಸ್ ಇದಾನಲ್ಲ, ಅವನೊಂಥರ ತರ್ಲೆ. ಮುಖ ಯಾವಾಗಲೂ ಹರಳೆಣ್ಣೆ ಕೂಡ ಗಂಟು ಹಾಕೊಂಡೇ ಇರುತ್ತೆ.
ಇಲ್ಲಿ ತನಕ ಅವ್ನು ನಕ್ಕಿದ್ದೇ ನಾನು ನೋಡಿಲ್ಲ. ನಾನು ಕೆಲಸಕ್ಕೆ ಸೇರಿ 6 ವರ್ಷ ಆಯ್ತು. ಒಂದು ದಿವಸ ಮಾತ್ರ ಅವ್ನ ಯೋಗ್ಯತೆಗೆ ನನ್ನ ಹತ್ರ ಕರೆದು ಒಂದು ಗ್ಲಾಸ್ ಕಾಫಿ ಕುಡಿ, ಟೀ ಕುಡಿ ಅಂತ ಹೇಳ್ಬಾರ್ದೆ, ಗಬ್ಬುಂಡೆ ಅದು. ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ನಿಗೆ ಏನ್ ಹೆಸರಿಟ್ಟಿದ್ವಿ ಗೊತ್ತೇ? ಮುಳ್ಳುಹಂದಿ ಅಂತ. ತಮಾಷೆಗಿದೆ ಅಲ್ಲ? ನೀವ್ ಹೇಳೋದೆಲ್ಲ ಕೇಳಿದ್ರೆ ನಿಮ್ ಬಾಸ್ನ ನೋಡ್ಬೇಕು ಅನ್ಸುತ್ತೆ. ಬಿಡ್ತು ಅನ್ನಿ, ನಿಮ್ಗೆ ಆಗ್ಬೇಕು ಅವ್ನು ನೋಡೋ ಗ್ರಹಚಾರ. ನೀವ್ ಇಷ್ಟ ಚೆನ್ನಾಗಿ ಹಾಡ್ತೀರಾ ಅಂತ ಅವ್ರಿಗೆ ಗೊತ್ತಾ? ಸರಿ, ಕತ್ತೆ ಬರದೆ ಕಸ್ತೂರಿ ಪರಿಮಳ ಅಂತ ಆ ಪ್ರಾಣಿಗೆ ಸಂಗೀತದ ಗಂಧವೇ ಇಲ್ಲ. ನನ್ ರೂಟ್ ಈ ಕಡೆ, ನೀವ್ಯಾವ ಕಡೆ? ಈ ಕಡೆ. ಈ ಕಡೆನಾ? ನಾಳೆ ಮೀಟ್ ಮಾಡಿ. ಓಕೆ. ಬಾಯ್. ಗುಡ್ ಮಾರ್ನಿಂಗ್ ಡ್ಯಾಡಿ. ಏನ್ ಮಾಡ್ಬೇಕು ಇಷ್ಟು ಲೇಟು? ಬರ್ತಾ ದಾರಿಲಿ ಫ್ರೆಂಡ್ ಸಿಕ್ಬಿಟ್ರು ಡ್ಯಾಡಿ, ಅದಕ್ಕೆ ಲೇಟ್ ಆಯ್ತು. ಐ ಸಿ. ಅದ್ ಸರಿ, ನೀವೇನ್ ಇಷ್ಟ ಬೇಗ ಆಫೀಸ್ ಹೊರಟ್ಬಿಟ್ಟಿದ್ದೀರಾ? ಬ್ಯಾಂಕ್ ನಲ್ಲಿ ಸ್ವಲ್ಪ ಕೆಲಸ ಆಯ್ತಮ್ಮ, ಅದನ್ನ ಮುಗಿಸ್ಕೊಂಡು ಹಾಗೆ ಆಫೀಸ್ಗೆ ಹೋಗ್ತೀನಿ. ಓಕೆ, ಬಾಯ್. Bye. ಬಾಯ್. ನೋಡು, ಇನ್ನೊಂದ್ಸಲ ನೀನ್ ಹೀಗೆ ಅವಳನ್ನ ಹೊಡೆದ್ರೆ ಸತ್ಯ ಹೋಗ್ಬಿಡ್ತಾಳಷ್ಟೇ. साहब, मालिक आपको बुलाते हैं. ನನ್ನ? हाँ, ಯಾಕಂತೆ? मुझे मालूम नहीं सब. ನಿನಗೆ ಮಾಲ್ಮನೆ? नहीं. ಬೆಳಗ್ಗೆ ಯಾರ ಮುಖ ನೋಡಿದ್ನೋ, ಏನ್ ಕಾದಿದೆಯೋ? ಹಲೋ ಸರ್. ಹಲೋ, ಬನ್ನಿ ಬನ್ನಿ. ನಿಮ್ಮನ್ನೇ ಮಿಸ್ಟರ್ ರವಿ. ನಾನ್ ಪ್ಲೀಸ್ ಕಮ್ ಇನ್. ಅಲ್ಲ, ಕೂತ್ಕೊಳ್ಳಿ. ಏನಕ್ಕ? ಕೂತ್ಕೊಳ್ರಿ. ಕೂತ್ಕೊಳ್ಳೋದು? ಕೂತ್ಕೊಳ್ಳಿಪ್ಪ. ನಾನು ಕೂತ್ಕೊಳ್ಳೋದು, ತಾವು ನಿಂತ್ಕೊಳ್ಳೋದ? ಕೂತ್ಕೊಳ್ಳಿಪ್ಪ. ಅಲ್ಲ ಅಲ್ಲ ಸರ್, ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತೀನಿ, ಕೂತ್ಕೊಳ್ಳಿಪ್ಪ. ನಿಮ್ಮಂತವ್ರು ನಮ್ಮ ಆಫೀಸ್ ನಲ್ಲಿ ಇರೋದು ನಮ್ಗೊಂದು ಹೆಮ್ಮೆ ವಿಚಾರ. ಏನ್ ಸರ್? ನಿಜವಾಗಿ ಮಿಸ್ಟರ್ ರವಿ, ಮೊನ್ನೆ ಟಿವಿನಲ್ಲಿ ನಿಮ್ಮ ಹಾಡು ಕೇಳಿದೆ. ಆಹಾ, ಏನ್ ಸ್ವೀಟ್ ವಾಯ್ಸು. ಸರ್, ನನ್ನ ಹಾಡು ನಿಮ್ಗೆ ಎಷ್ಟು ಹಿಡಿಸಿದೆ ಅಂದ್ರೆ ನಿಜವಾಗ್ಲೂ ನಾನು ಸಂಗೀತ ಕಲ್ತಿದ್ದಕ್ಕೂ ಸಾರ್ಥಕ ಆಯ್ತು ಸರ್. ಇಂಡಿಯಡ್ ಯು ಆರ್ ಎ ವೆರಿ ಗ್ರೇಟ್ ಸಿಂಗರ್. ಸರ್, ನಿಂತ್ಕೊಂಡಿದ್ದು ನನಗೆ ಬಹಳ ಕಷ್ಟ ಆಗುತ್ತೆ. ಕೂತ್ಕೊಳ್ರಿ. ಸಾಬ್ ಚಾಯ್ ಲಾಯೋ. ಅಚ್ಚಾ, ತಗೊಳ್ಳಿ. ತಾವು ತಗೊಳ್ಳಿ. ನಾನು ತಗೊಳ್ತೀನಿ, ತಗೊಳ್ರಿ. ಥ್ಯಾಂಕ್ ಯು. ಆಹಾ, ಮೊನ್ನೆ ನೀವು ಹಾಡಿದ ಕಲ್ಯಾಣಿ ರಾಗ. ಸರ್, ಅದು ಕಲ್ಯಾಣಿ ಅಲ್ಲ. ಕಲ್ಯಾಣಿನೋ ಗಿಲ್ಯಾಣಿನಂತೋ ತುಂಬಾ ಚೆನ್ನಾಗಿದೆ. ಅದೇನು ಭಾವ, ಅದೇನು ರಾಗ, ಅದೇನು ಕವಿತೆ. ಆಹಾ, ನೀವೇನ ಬರ್ದಿದ್ದು? ಆನಂದ್ ಪಕ್ಷಿನ? ಅಯ್ಯೋ, ಅವ್ರ ಹಿಂದಿ ಲಿರಿಕ್ ರೈಟರ್. ಎಂತದ್ದು ಆನಂದ್ ವಿಲಿತ ಪಕ್ಷಿ. ಅಂತೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಮೊನ್ನೆಯಿಂದ ಕನ್ಗ್ರಾಚುಲೇಟ್ ಮಾಡ್ಬೇಕು ಅಂತಿದ್ದೆ, ಮಾಡ್ಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನೀವಿಂಥ ರಸಿಕ ಅಂತ ನನಗೆ ಗೊತ್ತಿರ್ಲಿಲ್ಲ. ಮಿಸ್ಟರ್ ರವಿ, ಸಂಗೀತ ಅಂದ್ರೆ ನನಗೆ ಪಂಚ ಪ್ರಾಣ. ಮೂಡ್ ಬಂದಾಗ ಹೇಳ್ ಕಳಿಸ್ತೀನಿ, ಹಾಡ್ಬೇಕು. ಅದ್ರಲ್ಲೂ ಕಲ್ಯಾಣಿ ಅಂದ್ರೆ ಬಹಳ ಇಷ್ಟ ಅಲ್ವೇ ನಿಮಗೆ? ಹೌದೌದು. ಇನ್ಮೇಲೆ ಅದರಲ್ಲೇ ಹಾಡ್ತೀನಿ. ಅದ್ರಲ್ಲೇ ಹಾಡ್ಬೇಕು, ಇಲ್ಲೇ ಹಾಡ್ಬೇಕು. ಥ್ಯಾಂಕ್ ಯು ಸರ್. ನಾಳೆ ಮೀಟ್ ಮಾಡ್ತೀನಿ. ಓಕೆ, ಬರ್ತೀನಿ. ಬಾಯ್. ತಾವು ಕೂತ್ಕೊಳ್ಳಿ. ಆಯ್ತು. ಇವಾಗ ಏನಂತಾರೆ ನಿಮ್ ಬಾಸು? ಅಯ್ಯೋ, ಒಂದು ಆಶ್ಚರ್ಯವಾದ ವಿಷಯ. ಏನು? ನಿಮ್ಮನ್ನ ಕಂಡಗಳಿಗೆ ನನ್ನ ಅದೃಷ್ಟ ಅಂತ ಕಾಣುತ್ತೆ. ಹೌದಾ? ಇದ್ದಕ್ಕಿದ್ದ ಹಾಗೆ ನಮ್ಮ ಬಾಸ್ ಇವತ್ತು ನನ್ನ ಕರೆಸಿಬಿಟ್ರು. ನೀವು ಹೇಳಿದ ಹಾಗೆ ಅವರು ಟಿವಿನಲ್ಲಿ ನನ್ನ ಹಾಡು ಕೇಳಿ ಬಹಳ ಆನಂದ ಪಟ್ಟಿದ್ದಾರೆ. ಹೌದಾ? ನಮ್ಮ ಬಾಸ್ ಸಂಗೀತದ ಮೇಲೆ ಇಷ್ಟು ಅಭಿರುಚಿ ಇದೆ ಅಂತ ಇವಾಗಲೇ ನನಗೆ ಗೊತ್ತಾಗಿತ್ತು. ನಾನು ಹಾಡಿದೆಯಲ್ಲ, ಅದು ಕಲ್ಯಾಣಿ ರಾಗ. ಏನು ಜ್ಞಾನ ಮುಂಡೆದಕ್ಕೆ. ಇವರು ಮೂಡ್ ಬಂದಾಗಲೆಲ್ಲ ಕರೆಸ್ತಾರಂತ ನಾನು ಹೋಗಿ ಹಾಡ್ಬೇಕಂತ. ಹಾಡಿ ಮತ್ತೆ? ಏನ್ ದೊಡ್ಡ ಅಕ್ಬರ್ ಬಾದಶಾಹ ಇವರು, ನಾನು ತಾನ್ಸೇನ್ ಹಾಡಬಾರ್ದು. ಅವ್ರಿಗೇನೋ ಕಲಾ ಪೋಷಕರು ಅನ್ನಿಸ್ಕೋಬೇಕು ಅನ್ನೋ ಆಸೆ. ಹಾಡಿ. ಸರಿ, ಬಾಯಿನಲ್ಲಿ ಧಾರಾಳ ಮಾತಾಡೋರೆಲ್ಲ ಕಲಾ ಪೋಷಕರಾಗ್ತಾರ? ನಾನು 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 6 ರೂಪಾಯಿ ಇನ್ಕ್ರಿಮೆಂಟ್ ಕೊಡ್ಲಿಲ್ಲ ಪುಣ್ಯಾತ್ಮ. ಇವನು ಕಲಾವಿದನ್ನ ಸಾಕ್ತಾನ. ನಾನು ಮೈಸೂರಿನಲ್ಲಿ 2-3 ಕಡೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕೆಲಸ ಏನಾದ್ರು ಸಿಕ್ಬಿಡ್ತು ಅಂದ್ರೆ ಇವನಿಗೂ ಇವನ ಕೆಲಸಕ್ಕೂ ಗುಡ್ ಬಾಯ್. ಅಯ್ಯೋ, ಹಾಗ್ ಮಾಡ್ಬೇಡಿ. ನೀವು ಹೊರಟೋದ್ರೆ ನನಗೆ ಕಂಪ್ನಿ. ಮಾತಿಗೆ ಹೇಳ್ದೆ. ಅಯ್ಯೋ, ನಾನ್ ಹರಿಲಿಲ್ಲ ಚಿಕ್ಕಮ್ಮ, ಅದೇ ಬಿಟ್ಕೊಂತು.
ಯಾಕೆ ನೋಯಿಸ್ಕೊತಾ ಇದೆಯಾ ನೀನು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. Good morning, sir. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. Hello. Why are you sitting here? ಐ ಆಮ್ ವರ್ಕಿಂಗ್ ಹಿಯರ್. This is my seat, you know. Please get up. साहब आपका सीट इधर है. किधर? अंदर आइए. साहब आज से ये सीट आपका है, कमरा भी आपका है. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ರವಿ. Hmm? ನನಗೆ ತುಂಬಾ ಸಂತೋಷ ಆಗ್ತಿದೆ. ಇನ್ಮೇಲಿಂದ ಈ ಎಂಟೈರ್ ಎಸ್ಟಾಬ್ಲಿಷ್ಮೆಂಟ್ಗೆ ನೀವೇ ಜನರಲ್ ಮ್ಯಾನೇಜರ್. ತಗೊಳ್ಳಿ ಆರ್ಡರ್. Thank you. Thank you very much. ಬರ್ತೀನಿ. You are promoted as the general manager of this company. Salary is rupees 4,500 per month. Hello. ಯಾರ ಮಾತಾಡೋದು? ಹಲೋ ಮಿಸ್ಟರ್ ರವಿ. Oh, hello ಲತಾ. Good morning. ಗುಡ್ ಮಾರ್ನಿಂಗ್. ಇವತ್ತು ನನ್ನ ಬರ್ತ್ಡೇ. Congratulations. ಥ್ಯಾಂಕ್ ಯು. ಸಾಯಂಕಾಲ 5 ಗಂಟೆಗೆ ನಮ್ಮ ಮನೇಲಿ ಒಂದು ಸಣ್ಣ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನೀವು ಖಂಡಿತ ಬರಬೇಕು. Sure, by all means. ಮನೆ ಅಡ್ರೆಸ್? 27 ತಿಲಕ್ ನಗರ್. ಓಕೆ, ಖಂಡಿತ ಬರ್ತೀನಿ. ಏನಪ್ಪ ಇದು ಆಶ್ಚರ್ಯ ಆಗ್ತಾ ಇದೆ. ನಿಜವಾಗ್ಲೂ ಜನರಲ್ ಮ್ಯಾನೇಜರಾ? ಈ ಮನೆ ನಿನಗಾಗ್ತಾ ಇರೋ ಅನ್ಯಾಯನ ನೋಡಿದೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ನಾನು ನಮ್ಮ ಮಕ್ಕಳಂತಾನೆ ನಡ್ಕೊಳದೆ ಹೋಗಿದ್ರೆ ನಿನಗೆ ಕೊಳೆ ಬಟ್ಟೆಗಳನ್ನ ಒಗೆಯ ತಪ್ತಾ ಇರ್ಲಿಲ್ಲ, ಚಳಿಲಿ ನಡುಗು ತಪ್ತಾ ಇರ್ಲಿಲ್ಲ, ನಿನ್ನಿಂದ ಕಾಲೇಜ್ ಹೋಗೋದಕ್ಕೆ ನಿನ್ ಕೈನಲ್ಲಿ ಸಾಧ್ಯವೂ ಆಗ್ತಾ ಇಲ್ಲ. कितना हुआ जी? 5 रुपया साहब. थैंक यू. अच्छा सलाम सर. ಸಾರಿ ಸರ್, ಪಕ್ಕದಲ್ಲಿ ನೀವು ಕೂತಿರೋ ನನಗೆ ಗೊತ್ತಾಗ್ಲಿಲ್ಲ. ಏನ್ ಮಿಸ್ಟರ್ ರವಿ ಇಷ್ಟು ದೂರ? ತಾವ್ಯಾತಕ್ಕೆ ಇಲ್ಲಿ ಬಂದಿದ್ದೀರೋ ನಾನು ಅದಕ್ಕೆ ಬಂದಿರೋದು. ನಾನು ಇಲ್ಲಿವರೆಗ? ಯಾಕೆ ಸರ್ ನಗ್ತಾ ಇದ್ದೀರಿ? ಈ ಮನೆ ಯಾರ್ದು ಅಂತ ಗೊತ್ತಾ? ಗೊತ್ತು, ನನ್ನ ಗರ್ಲ್ ಫ್ರೆಂಡ್ದು. ಬೆಳಗ್ಗೆ ಜಾಗಿಂಗ್ ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಮೀಟ್ ಮಾಡ್ತಾ ಇರ್ತೀನಿ. ಇವತ್ತಾಕೆ ಬರ್ತ್ಡೇ ಇನ್ವೈಟ್ ಮಾಡಿದ್ದು ಬಂದಿದ್ದೀನಿ. ನೀವು ಅದಕ್ಕೆ ತಾನೇ ಬಂದಿರೋದು, ನನಗ್ ಗೊತ್ತು. ಮಿಸ್ಟರ್ ರವಿ. ಓ ಹಲೋ ಲತಾ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಒಂದು ಸಂತೋಷವಾದ ವಿಷಯ, ನಾವ್ ನಿಮ್ಮನ್ನ ಮೀಟ್ ಮಾಡಿದ್ರೆಲ್ಲ ಹೇಳ್ತಾ ಇದ್ದಲ್ಲ ನಮ್ಮ ಬಾಸ್ ವಿಷಯ. ಇವರೇ ನಮ್ಮ ಬಾಸ್, ಮಿಸ್ಟರ್ ಶರ್ಮಾ. ಪ್ಲೀಸ್ ಮೀಟ್ ಹಿಮ್. ಲತಾ, ಮೈ ಗರ್ಲ್ ಫ್ರೆಂಡ್. ಮಿಸ್ಟರ್ ರವಿ, ಇವರೇ ನಮ್ ಡ್ಯಾಡಿ. ಇವರು ಸಾರ್, ಅವ್ರು ನಿಮ್ ಡ್ಯಾಡಿನಾ? ಅಲ್ಲ, ಇವ್ರು ನಿಮ್ ಮಗಳು ಅನ್ನೋ ವಿಷಯವೇ ನನಗೆ ಗೊತ್ತಿರ್ಲಿಲ್ವಲ್ಲ ಸರ್. ನೀವು ಆದ್ರೆ ಹೇಳ್ಬಾರ್ದಾಗಿತ್ತು ಇವರೇ ನಮ್ ತಂದೆ ಅಂತ. ಸರ್, ಎಷ್ಟು ದೊಡ್ಡ ಗುಣ ಅಂತೀರಿ ಅವ್ರಿಗೆ. ನಿಮ್ಮ ಮಗಳನ್ನ ನಿಮ್ ಗುಣ ಅವ್ರಿಗೆ ಇಲ್ದೇ ಇರೋಕ್ ಸಾಧ್ಯನೇ? ಸರ್, ಒಟ್ಟಿನಲ್ಲಿ ದೇವರು ಇವರು 100 ವರ್ಷ ಆಯಿಸ್ಕೊಟ್ಟು ಸುಖವಾಗಿಟ್ಟಿರ್ಲಿ ಸರ್. ಮತ್ತೆ ಮೀಟ್ ಮಾಡ್ತೀನಿ ಸರ್, ಮತ್ತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್. ಲತಾ ನಿಮ್ ಡಾಕ್ಟರ್ ಅಂತ ಗೊತ್ತಿದ್ರೆ ನಾನು ಆ ಥರ ಎಲ್ಲ ಮಾತಾಡ್ತಾ ಇರಲಿಲ್ಲ. ನಾನು ಇನ್ನೊಬ್ಬರ ವಿಷಯ ಯಾವತ್ತೂ ಹಾಗೆ ಮಾತಾಡೋನಲ್ಲ. ಬೈ ಮಿಸ್ಟೇಕ್ ಅದು ಯಾಕೆ ನನ್ನ ಬಾಯಿನಲ್ಲಿ ಹಾಗೆ ಬಂದ್ಬಿಡ್ತೋ. ನಾನ್ ನಮ್ ಡ್ಯಾಡಿ ಹತ್ರ ಏನು ಹೇಳಿಲ್ಲ, ಸುಮ್ಮನೆ ಬಡಬಡಿಸ್ಬೇಡಿ. ಹೌದೇನು?
ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ, ಮೇಲೆಲ್ಲ ವೇಟ್ ಮಾಡ್ತಿದ್ದಾರೆ. ಬನ್ನಿ ಡ್ಯಾಡಿ. ಗುಡ್ ಈವ್ನಿಂಗ್. ಹಲೋ, ಗುಡ್ ಈವ್ನಿಂಗ್. ಹ್ಯಾಪಿ ಬರ್ತ್ಡೇ ಮಿಸ್ ಲತಾ. ಏನಮ್ಮ ಇದೆಲ್ಲ? 15 ದಿವಸ ಹಿಂದೆನೆ ಆಯ್ತು ಬರ್ತ್ಡೇ. ಅದು ಆರ್ಡಿನರಿ ಬರ್ಡೇ ಡ್ಯಾಡಿ, ಇದು ಸ್ಪೆಷಲ್ ಬರ್ಡೇ. ರವಿ ಹಾಡ್ ಕೇಳೋಕೋಸ್ಕರ. ಏನಮ್ಮ, ಒಂದು ಮಾತು ಹೇಳಿದ್ರೆ 100 ಹಾಡು ಹೇಳಿಸ್ತಿದ್ದೆ. ಆಫ್ಟರ್ ಆಲ್ ಹಿ ಇಸ್ ಮೈ ಮ್ಯಾನ್. ನೀವು ಕೇಳಿದ್ರೆ 100 ಏನ್ ಸರ್, 1000 ಬೇಕಾದ್ರೂ ಹಾಡ್ತಾ ಇದ್ದೆ. ನೋಡ್ತೀಯಾ? ಹಾಗಾದ್ರೆ ನಾ ಕೇಕ್ ಕಟ್ ಮಾಡ್ಲಾ? ಹಾಡ್ತೀರಾ? ಮೀನ್ಸ್ ಓಕೆ. ಹಲೋ ಮಿಸ್ಟರ್ ರವಿ. ನಮಸ್ಕಾರ ಸರ್. ನಮಸ್ಕಾರ. ಅಯ್ಯೋ, ಹೇಳ್ ಕಳಿಸಿದ್ರೆ ನಾನೇ ಬರ್ತಾ ಇದ್ದಲ್ಲ ಸರ್. ನೀವ್ ಯಾಕ್ರಿ ಬರ್ಬೇಕು? ಅದೃಷ್ಟವೇ ನಿಮ್ಮನ್ನು ಹುಡುಕೊಂಡ್ ಬಂದಿರುವಾಗ. ನನ್ನ ಏನ್ ಅರ್ಥ ಆಗ್ತಾ ಇಲ್ಲ ನನಗೆ. ನಿಮ್ಗೊಂದು ಸಂತೋಷ ಸುದ್ದಿ. ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆ ತಾನೇ ನಿಮ್ಗೆ? ಸರಿ, ನೀವು ನನ್ನ ಜನರಲ್ ಮ್ಯಾನೇಜರ್ ಆಗಿ ಕೂರಿಸಿದ್ದೀರಿ ಸೀಟ್ ನಲ್ಲಿ. ಅದೇ ಒಂದು ದೊಡ್ಡ ಸರ್ಪ್ರೈಸ್. ಅದನ್ನೇ ತಡ್ಕೊಳ್ಳೋ ಶಕ್ತಿ ನನಗಿರ್ಲಿಲ್ಲ. ಇದು ಅದಕ್ಕಿಂತ ಹೆಚ್ಚಿಂದು. ಅದಕ್ಕಿಂತ ಹೆಚ್ಚಿಂದು? ಹೌದು. ನಿಮ್ಮನ್ನ ಈ ಆಫೀಸ್ಗೆ ಪಾಸ್ ಮಾಡ್ಬಿಟ್ರೆ ಇಷ್ಟೇ ಅಲ್ಲ, ಕಾರು, ಈ ಬಂಗ್ಲೆ, ಈ ಸಮಸ್ತ ಆಸ್ತಿಯು ನಿಮ್ಗೆ ಸೇರಿದ್ದು. ಸರ್, ಸ್ವಲ್ಪ ಒಂದ್ ನಿಮಿಷ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ನೀವು ವ್ಯತ್ಯಾಸವಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ಏನಾದ್ರೂ ನನಗೆ ಹುಚ್ಚಿಗೆ ಚಿಡ್ತಿದ್ದೆ ಅಂತ ತಿಳ್ಕೊಂಡಿದ್ದೀರಾ? ನಿಮಗೆ ಹಿಡಿದಿದ್ಯೋ ಅಥವಾ ನನಗೆ ಹಿಡಿದಿದ್ಯೋ ಅನ್ನೋದನ್ನ ಯಾರಾದ್ರೂ ಸ್ಪೆಷಲೈಸ್ ಡಾಕ್ಟರ್ ತೋರಿಸಿ ಚೆಕ್ ಮಾಡಿಸೋದು ಒಳ್ಳೇದು ಅಂತ. ಅಲ್ಲ ಸರ್, ಇಷ್ಟೊಂದು ಆಸ್ತಿನ ಸುಮ್ನೆ ನೀವು ನಾನು ಕೊಡ್ತೀನಿ ಅಂದ್ರೆ ನಂಬ್ಕೊಳ್ಳುವಂತ ಅವಿವೇಕಿನ ನಾನು? ಒಂದ್ ವೇಳೆ ಕೊಟ್ಟರು ತಗೊಳ್ಳೋಂತ ಮೂರ್ಖನ? ಒಲಿದು ಬಂದ ಐಶ್ವರ್ಯ ಪದವಿನ ಒಪ್ಕೊಳ್ಳೋನು ಮೂರ್ಖನ? ಸುಲಭವಾಗಿ ಬಂದ ಐಶ್ವರ್ಯ ಯಾವತ್ತೂ ಉಳಿಯೋದಿಲ್ಲ ಸರ್. ನಾವು ಕಷ್ಟಪಟ್ಟು ದುಡಿಬೇಕು, ಸಂಪಾದನೆ ಮಾಡ್ಬೇಕು. ಅಲ್ರಿ, ಇಷ್ಟು ದಿವಸ ಕಷ್ಟಪಟ್ಟು ದುಡಿದಿದ್ರ ಫಲನೇ ಇದು ಅಂತ ತಿಳ್ಕೊಳ್ಳಿ ಮಿಸ್ಟರ್ ರವಿ. ಲತಾ ನನ್ಗೊಬ್ಳೆ ಮಗು. ಅವಳ ಸುಖನೇ ನನ್ ಸುಖ, ಅವಳ ಸಂತೋಷನೇ ನನ್ ಸಂತೋಷ, ಅವಳ ಇಷ್ಟನೇ ನನ್ ಇಷ್ಟ. ಅವಳು ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಇಷ್ಟಪಟ್ಟಿದ್ದಾಳೆ. ನೀವ್ ಈ ಮನೆ ಅಳಿಯ ಆದ್ಮೇಲೆ ನ್ಯಾಚುರಲಿ ಈ ಆಸ್ತಿ ಎಲ್ಲ ನಿಮಗೆ ತಾನೇ ಸೇರ್ಬೇಕು. ದಯವಿಟ್ಟು ಈ ಲೆಟರ್ನ ಪಾಸ್ ತಲುಪಿಸ್ಬಿಡಿ. ಬಂದೆ. 10 ಲಕ್ಷ ರೂಪಾಯಿ ಡ್ರಾಫ್ಟ್ ಕಳಿಸ್ಬಿಡಿ. ಸರ್, ಮಿಸ್ಟರ್ ರವಿ ಲೆಟರ್ ಕೊಡಕ್ಕೆ ಹೇಳಿದ್ರು. ರವಿ ರಿಸೈನ್ ಮಾಡ್ಬಿಟ್ಟ. ಜೈ ಜಗಜ್ಜನನಿ. ತಗೊಳ್ಳಿ ಆ ಮನೆ ಅಡ್ರೆಸ್. ನಾ ಹೇಳ್ಕೊಟ್ರದಲ್ಲ ಚೆನ್ನಾಗಿ ಜ್ಞಾಪಕ ಇದೆ ತಾನೆ? ಚೆನ್ನಾಗಿ ಜ್ಞಾಪಕ ಇದೆ. ಯಾರು ಹೇಳ್ಕೊಟ್ರು ಅಂತ ಹೇಳ್ತೀರಾ? ಏನು ಸ್ವಾಮಿ, ಇದುವರೆಗೆ ನಾನು ಎಷ್ಟು ಜನಕ್ಕೆ ಜ್ಯೋತಿಷ್ಯ ಹೇಳಿಲ್ಲ. ಒಂದಾದ್ರೂ ಸುಳ್ಳಾಗಿದೆಯೇ? ಏನಂತ ಹೇಳ್ತೀರಾ? ನೀವೇ ಹೇಳ್ಕೊಟ್ರಿ ಅಂತ ಹೇಳ್ತೀನಿ. ಹಾಗೆಲ್ಲಾದ್ರೂ ಹೇಳಿದ್ರೆ ಮಕ್ ಕುಗಿಸ್ಕೊತೀರಾ ಅಷ್ಟೇ. ಮತ್ತೆ ಹಾಗೆ ಹೇಳ್ಬಾರ್ದು. ದೇವಿ ತಾಯಿ ಚಾಮುಂಡಮ್ಮ ಹೇಳಿದ್ರು. ಹಾಗೆ ಹೇಳ್ಬೇಕು. ತಗೊಳ್ಳಿ, ಇದನ್ನ ಇಟ್ಕೊಂಡಿರಿ. ಇಷ್ಟೇನೆ ಕೆಲಸ ಎಲ್ಲ ಮುಗಿದ ಮೇಲೆ ಫಸ್ಟ್ ಕ್ಲಾಸ್ ಆಗಿರೋ ಸಿಲ್ಕ್ ಕಾವಿ ಜುಬ್ಬ ಹೊಲಿಸ್ಕೊಡ್ತೀನಿ. ತುಂಬಾ ಸಂತೋಷ. ಸ್ವಲ್ಪ ನೋಡ್ಕೊಂಡಿರ್ತೀರಾ? ಏಯ್, ನೋಡ್ಕೊಳ್ಳೋ. ಜೈ ಜಗಜ್ಜನನಿ ಕಾಳಿ ಮಹಾಕಾಳಿ ದುರ್ಗಿ. ಈ ಮೂರ್ತಿ ಅವ್ನ್ ಸರಿಯಾಗಿ ಹೇಳ್ತಾನೇನ್ರಿ? ಅವನ ಭವಿಷ್ಯ ನೆಟ್ಟಗಾಗ್ಬೇಕಾದ್ರೆ ನಮ್ ಭವಿಷ್ಯ ಸರಿಯಾಗಿ ಹೇಳ್ಬೇಕು. ಅದ್ ಸರಿ, ನಿಮ್ ಅಕ್ಕ ಭಾವ ಇವನ್ ಮಾತು ನಂಬ್ತಾರೋ? ನಂಬೋದಾ? ಕಾವಿ ಬಟ್ಟೆ ಹಾಕೊಂಡಿರೋರು ಬಂಡೆ ತಲೆ ಚಚ್ಕೊಂಡು ನಿಂಗ್ ಒಳ್ಳೇದಾಗತ್ತೆ ಅಂದ್ರು ನಮ್ಮ ಬಾವ ಹೂ ಅಂದ್ಬಿಟ್ರು. ಹಾಗಾದ್ರೆ ನಮ್ಮ ಮದುವೆ ಆದಾಗೇನೆ. ನಿಮ್ಮ ಹೆಸರು ನಾಯಿಂದ ಪ್ರಾರಂಭವಾಗುತ್ತದೆ. ಶ್ರೀಹರಿಯ ನಾಮಧೇಯ ನಾರಾಯಣ ಅಂತ. ಈಕೆ
ಬೆಳಗಾಗುತ್ತಲೇ ಉದಯಿಸುವ ಉಷೇ ಉಷೇ ಈ ಮನೆಯ ಗೃಹಲಕ್ಷ್ಮಿ. ಹೌದು, ಇವಳೇ ನನ್ನ ಲಕ್ಷ್ಮಿ. ಇದೆಲ್ಲ ತಮಗೆ ಹ್ಯಾಕ್ ಗೊತ್ತಾಯ್ತು? ಚಾಮುಂಡೇಶ್ವರಿ, ನಿಮಗೊಂದು ದೊಡ್ಡ ಅದೃಷ್ಟ ಕಾದಿದೆ. ಅದೃಷ್ಟ ದೇವತೆ ಮನೆಯ ಬಾಗಿಲಿಗೆ ಬಂದು ಬಾಗಿಲು ತಟ್ಟುತ್ತಿದ್ರು ನೀವು ಬಾಗಿಲು ತೆಗೆಯದೆ ಚಿಲಕ ಹಾಕಿ ಬಿಟ್ಟಿದ್ದೀರಿ. ನೀವ್ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ. ಹೇಗಾಗತ್ತೆ? ಈ ಮನೆಯಲ್ಲಿ ಮದುವೆ ಆಗದಿರೋ ಒಂದು ಕನ್ಯೆ ಇದೆ. ಆ ಕನ್ಯೆಗೆ ಈಗ ಗುರುಬಲ ಚೆನ್ನಾಗಿದೆ. ಆ ಕನ್ಯೆ ಕೈ ಹಿಡಿಯುವ ಭಾಗ್ಯವಂತ ಪಕ್ಕದ ಮನೆಯಲ್ಲೇ ಇದ್ದಾನೆ. ಹೆಸರು ದೇವಿ ಹೇಳ್ತಿದ್ದಾಳೆ, ಮೂರಿಂದ ಪ್ರಾರಂಭವಾಗುತ್ತದೆ. ಗೊತ್ತಾಯ್ತು. ನೀವೇ ನಿಂತು ಕನ್ಯಾದಾನ ಮಾಡಿದ್ರೆ ಈ ಮನೆಯಲ್ಲಿ ಹೊನ್ನಿನ ಮಳೆ ಸುರಿಯುತ್ತದೆ. ಸ್ವಾಮಿಗಳು ಒಪ್ಪಿಸ್ಕೋಬೇಕು. ಹಣಕ್ಕಾಗಿ ಭವಿಷ್ಯ ಹೇಳುವನಲ್ಲ ಈ ದೇವಿ ದಾಸ. ನನ್ನ ಹೆಸರು ಹೇಳಿ ಆ ಹಣವನ್ನ ದೇವಿ ಹುಂಡಿಯಲ್ಲಿ ಹಾಕಿಬಿಡಿ. ಆಶೀರ್ವದಿಸ್ಬೇಕು. ಅನುಗ್ರಹಿಸಬೇಕು. ಬೇಗನೆ ಈ ಮನೆಯಲ್ಲೊಂದು ಮದುವೆ ನಡೆಯಲಿ. ಜೈ ಚಾಮುಂಡೇಶ್ವರಿ, ಜೈ ಚಾಮುಂಡೇಶ್ವರಿ, ಜೈ ಚಾಮುಂಡೇಶ್ವರಿ. ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ರೀ ಮೂ ಅಂದ್ರೆ ಮೂರ್ತಿ ತಾನೆ? ನಿನ್ ತಲೆ ಮೂರ್ತಿ ಆಗಿದ್ರೆ ಮೂ ಅಂತಿದ್ರು. ಮೂ ಅಂದ್ರೆ ಮುರಳಿ ಆ ಕುಂಟ ಪಕ್ಕದ ಮನೇಲಿದಾನಲ್ಲ ಅವನೇ ಇರ್ಬೇಕು. ಹೌದ್ರಿ, ಹುಡುಗ ಬಹಳ ಒಳ್ಳೆಯವನು. ದೇವ್ರು ಅಂದ್ರೆ ಅವ್ರಿಗೆ ತುಂಬಾ ಭಕ್ತಿ ರೀ. ಅವ್ರ ಅಪ್ಪ ಅಮ್ಮನ ಊರಿಗೆ ಬಂದಿದ್ದಾರಿ. ಹೌದಾ? ನಡಿ ಈಗ್ಲೇ ಹೋಗಿ ಎಲ್ಲ ಮಾತಾಡ್ಕೊಂಬರೋಣ ಬಾ. ನಡೀರಿ. ವೇದ, ನೀನ್ ಇಲ್ಲೇ ಇರು, ನಾವೀಗ ಬಂದ್ಬಿಡ್ತೀವಿ. ಎಲ್ಲಿಗೆ ಹೋಗ್ತಾ ಇದೀಯಕ್ಕ? ಅಯ್ಯೋ, ಶುದ್ಧ ಅಪಶಕುನ ಎಲ್ಲ ನಿನ್ಗೋಸ್ಕರ ಕಣೆ. ಈಗ ಒಬ್ರು ದೊಡ್ಡ ಸ್ವಾಮಿಗಳು ಬಂದ್ ಹೇಳಿದ್ರು, ನಿನ್ನ ಕೈ ಹಿಡಿಯೋ ಗಂಡು ಪಕ್ಕದ ಮನೆಯಲ್ಲೇ ಇದ್ದಾನೆ, ಅವನ ಹೆಸರು ಮೂಯಿಂದ ಪ್ರಾರಂಭವಾಗುತ್ತೆ ಅಂತ. ಹೇಗೂ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ, ಬೇಗ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀವಿ. ಮೂರ್ತಿಗೆ ಅಪ್ಪ ಅಮ್ಮ ಎಲ್ಲಿದಾರಕ್ಕ? ಅಯ್ಯೋ, ಆ ತಬ್ಲಿ ಮನೆಗೆ ಯಾರಮ್ಮ ಹೋಗ್ತಾರೆ? ಪಕ್ಕದ ಮನೆ ಮುರಳಿ ಮನೆಗೆ. ಬಾರೆ, ರಾವು ಕಾಲ ಬಂದ್ಬಿಡುತ್ತೆ ಬಾ. ಏನು ಮೂರ್ತಿ ಏನಿದ? ನಿಮ್ ಸ್ವಾಮಿ ಮನೆ ಹಾಳು ಮಾಡ್ಬಿಟ್ಟ. ಯಾಕೆ? ಅವನು ನಮ್ಮ ಅಕ್ಕನ್ಗೆ ಹುಡುಗನ ಹೆಸರು ಮೂಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಂತೆ. ಅದಕ್ಕೆ ಅವ್ರು ನನ್ ಮುರಳಿ ಕೊಟ್ಟು ಮದುವೆ ಮಾಡ್ತಾರಂತೆ. ಈಗ ಏನ್ ಮಾಡೋದು ಅಂತ ನಾವು ಮೂತಿಗಷ್ಟು ಬೆಂಕಿ ಹಾಕ. ಎಲ್ಲಿಗೆ? ಮೂವ್ ಮಾಡೋಣ. ಸ್ಕೂಟರ್ ಹತ್ತಿ ಹೋಗಿ ಮಾಲೆ ಬದಲಾಯಿಸ್ಕೊಂಡು ಮದುವೆ ಮಾಡ್ಕೊಳ್ಳೋಣ.